ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಧಾನಸೌಧ ಇದು ರಾಜ್ಯದ ಶಕ್ತಿ ಕೇಂದ್ರ. ನಮ್ಮಿಂದ ಆರಿಸಿ ಹೋದವರು ಕುಳಿತು ನಮ್ಮ ನೋವು ನಲಿವುಗಳ ಬಗ್ಗೆ ಚರ್ಚಿಸೋ ಪವಿತ್ರ ಸ್ಥಳ. ಇವತ್ತಿಗೂ ಇಂಥದ್ದೊಂದು ವಿನ್ಯಾಸದಿಂದ ಕೂಡಿರೋ ಶಕ್ತಿ ಕೇಂದ್ರ ದೇಶದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಯಾರೇ ಹೊಸದಾಗಿ ಬೆಂಗಳೂರಿಗೆ ಬರಲಿ, ಇಲ್ಲಿ ಒಂದೆರಡು ಫೋಟೋಗಳನ್ನು ತೆಗೆಸಿಕೊಂಡು ಹೋಗಿಯೇ ಹೋಗ್ತಾರೆ. ಇಲ್ಲಿ ಭ್ರಷ್ಟಾಚಾರ ನಡೀತಾ ಇರಬಹುದು. ಶಾಸಕರು ಮಂತ್ರಿಗಳು ಸದನದಲ್ಲಿ ಕುಳಿತು ಸದನದ ಗೌರವ ಹಾಳು ಮಾಡಿರಬಹುದು. ಆದರೆ ಈ ಭವ್ಯ ಕಟ್ಟಡಕ್ಕೆ ಇರೋ ಘನತೆ, ಗತ್ತು, ಗೈರತ್ತು, ಗೌರವ ಮಾತ್ರ ಎಂದಿಗೂ ಕಡಿಮೆಯಾಗಿಲ್ಲ. ಇಂಥದ್ದೊಂದು ಕಟ್ಟಡದ ನಿರ್ಮಾಣ ಹೇಗೆ ನಡೀತು ಅನ್ನೋದು ಎಲ್ಲರಿಗೂ ಗೊತ್ತಿರಬಹುದು. ಇದರ ನಿರ್ಮಾತೃ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಅಂತಾನೂ ಗೊತ್ತು. ಆದರೆ ಅವತ್ತು ಹನುಮಂತಯ್ಯನವರು ಈ ಕಟ್ಟಡ ನಿರ್ಮಾಣಕ್ಕೆ ಕೈ ಹಾಕಿದ್ದು ತಮಗೆ ಹಾಗೂ ರಾಜ್ಯಕ್ಕೆ ಆದ ಅವಮಾನದಿಂದ ಅಂತ ಏನಾದರೂ ಗೊತ್ತಿದೆಯಾ? ಸರಿ, ಈ ಸೌಧ ಕಟ್ಟಿದ ಮೇಲೆ ಪಾಪ ಅವರಿಗೆ ಬಂದ ಕಳಂಕವಾದರೂ ಏನು ಅನ್ನೋದು ತಿಳಿದಿದೆಯಾ? ಬನ್ನಿ, ಹಾಗಿದ್ರೆ ಇದೆಲ್ಲದರ ಬಗ್ಗೆ ಈ ಸ್ಟೋರಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ಕೆಂಗಲ್ ಹನುಮಂತಯ್ಯ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಅಪರೂಪದ ಮುಖ್ಯಮಂತ್ರಿ, ನೇರ ನಿಷ್ಠುರವಾದಿ, ಕರ್ನಾಟಕದ ಏಕೀಕರಣಕ್ಕೆ ದುಡಿದ ಮಹಾನುಭಾವ, ಹಲವು ಕೈಗಾರಿಕೆಗಳ ಸ್ಥಾಪನೆಗೆ ಕಾರಣರಾದವರು, ಅತ್ಯಂತ ದಕ್ಷವಾದ ಆಡಳಿತ ನಿರ್ವಹಣೆ, ಕೊಡುಗೈ ದಾನಿ ಮುಂತಾದ ವಿಶೇಷ ಗುಣಗಳು ಅವರಲ್ಲಿತ್ತು. ಅವರ ಅಧಿಕಾರಾವಧಿಯಲ್ಲಿ ಗ್ರಾಮೀಣ ಜನರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಗಳಿಗೆ ವಿಶೇಷ ಒತ್ತು ನೀಡಲಾಗಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿಧಾನಸೌಧ ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲಬೇಕು. ಸರಿ, ಹಾಗಿದ್ರೆ ವಿಧಾನಸೌಧ ಕಟ್ಟೋಕ್ಕೂ ಮುನ್ನ ಸದನ ಎಲ್ಲಿ ನಡೀತಾ ಇತ್ತು? ಅಷ್ಟೂ ಜನರು ಎಲ್ಲಿ ಕೂರ್ತಾ ಇದ್ರು ಅನ್ನೋದು ಇಲ್ಲಿ ಪ್ರಶ್ನೆ. ದೇಶ ಬ್ರಿಟಿಷರ ಆಡಳಿತದಿಂದ ಕೊನೆಗೊಂಡು ಪ್ರಜಾಪ್ರಭುತ್ವ ಜಾರಿಯಾದ ಮೇಲೆ ರಾಜ್ಯದಲ್ಲಿ ಮೊದಲಿಗೆ ಕೆ.ಎಸ್. ರೆಡ್ಡಿ ಅವರ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂತು. ಆಗ ವಿಧಾನಸಭೆಯಲ್ಲಿ ಕೇವಲ 76 ಮಂದಿ ಶಾಸಕರಿದ್ರು. ಅಂದಿನ ದಿನದಲ್ಲಿ ವಿಧಾನಸಭೆಯ ಕಲಾಪ ಅಠಾರ ಕಚೇರಿಯ ಲೈಬ್ರರಿಯ ಹಾಲಲ್ಲಿ ನಡೆಯುತ್ತಾ ಇತ್ತು. ಅದೇ ರೀತಿ ವಿಧಾನ ಪರಿಷತ್ ಕಲಾಪ ಅಠಾರ ಕಚೇರಿಯ ಮೊದಲ ಅಂತಸ್ತಿನಲ್ಲಿದ್ದ ಇನ್ನೊಂದು ದೊಡ್ಡ ಹಾಲ್ನಲ್ಲಿ ನಡೀತಾ ಇತ್ತು. ಅವತ್ತು ರಾಜ್ಯಪಾಲರಾಗಿದ್ದವರು ಜಯಚಾಮರಾಜ ಒಡೆಯರ್. ಇನ್ನೂ ಏನಾದರೂ ಜಂಟಿ ಅಧಿವೇಶನ ನಡೆಸಬೇಕು, ರಾಜ್ಯಪಾಲರು ಭಾಷಣ ಮಾಡಬೇಕು ಅಂದರೆ ಒಂದು ತೊಂದರೆ ಇತ್ತು. ಅದೇನಪ್ಪ ಅಂದರೆ, ಅಂಥ ಸಂದರ್ಭ ಬಂದರೆ ಪುಟ್ಟಣ್ಣ ಚೆಟ್ಟಿ ಟೌನ್ ಹಾಲ್ನಲ್ಲಿ ಸಭೆ ನಡೀತಾ ಇತ್ತು. ಇಷ್ಟೊಂದು ಕಷ್ಟ ಅವತ್ತು ಇತ್ತು. ಹೀಗಿರುವಾಗಲೇ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾದರು. ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡ್ಕೋಬೇಕು ಅಂತ ಚಿಂತೆ ಮಾಡಿದರು. ಅದರ ಫಲವೇ ವಿಧಾನಸೌಧದ ನಿರ್ಮಾಣ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಅದೇನು ಗೊತ್ತಾ? ಶಾಸಕಾಂಗ ಸಭೆ ನಡೆಸೋಕೆ ಒಂದು ಕಟ್ಟಡ ಬೇಕು ಅಂತ ಕೆ.ಸಿ. ರೆಡ್ಡಿ ಅವರೇ ನಿರ್ಧಾರ ಮಾಡಿದರು. ಯಾಕೆಂದರೆ ಸಂವಿಧಾನ ರಚನೆಯ ನಂತರ 1952ರಲ್ಲಿ ನಡೆಯುವ ವಿಧಾನಸಭೆ ಚುನಾವಣೆಯ ಪರಿಣಾಮ ವಿಧಾನಮಂಡಲದ ಸದಸ್ಯರ ಸಂಖ್ಯೆ ಹೆಚ್ಚಳವಾಗ್ತಿತ್ತು. ಹೀಗಿರುವಾಗ ಶಾಸಕಾಂಗ ಸೌಧ ನಿರ್ಮಾಣ ಕುರಿತು ಕೆ.ಸಿ. ರೆಡ್ಡಿಯವರು ಗಂಭೀರವಾಗಿ ಚಿಂತನೆ ಮಾಡಿದರು. ಇದರಿಂದ ಏನಾಗುತ್ತೆ? 1951ರ ಏಪ್ರಿಲ್ ತಿಂಗಳಲ್ಲಿ ಶಾಸಕಾಂಗ ಸೌಧ ನಿರ್ಮಾಣದ ಯೋಜನೆಗೆ ಅಂತಿಮ ರೂಪ ನೀಡಲಾಗುತ್ತೆ. ಅವತ್ತು ಪ್ರಧಾನಿಯಾಗಿದ್ದ ನೆಹರು 1951ರ ಜುಲೈ 13ರಂದು ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ. ಇದಕ್ಕಾಗಿ 33 ಲಕ್ಷ ರೂಪಾಯಿ ಖರ್ಚಾಗಬಹುದು ಅಂತ ಅಂದಾಜಿಸಲಾಗಿತ್ತು. ಅದರಂತೆ ಶಾಸಕಾಂಗ ಭವನ ನಿರ್ಮಿಸುವ ಯೋಜನೆಗೆ 1951ರ ಡಿಸೆಂಬರ್ 12ರಂದು ಆಡಳಿತಾತ್ಮಕ ಅನುಮೋದನೆ ಸಿಗುತ್ತೆ. ಆದರೆ ಏನಾಗುತ್ತೆ ಅಂದರೆ, ಕಾಮಗಾರಿ ಪ್ರಾರಂಭವಾಗುವ ಮೊದಲೇ ಶಾಸಕಾಂಗ ಸೌಧದ ಸ್ವರೂಪ, ವಿನ್ಯಾಸ ಕುರಿತಂತೆ ಅಪಸ್ವರ ಬಹಿರಂಗವಾಗುತ್ತೆ. ಅಷ್ಟಕ್ಕೂ ಇದರ ಬಗ್ಗೆ ತಗಾದೆ ತೆಗೆಯೋದೇ ಕೆಂಗಲ್ ಹನುಮಂತಯ್ಯನವರು. ಇದಕ್ಕೆ ಕಾರಣ ಅಂದರೆ, ಶಾಸಕ ಸೌಧ ಅಮೆರಿಕನ್ ವಾಸ್ತುಶಿಲ್ಪ ಮಾದರಿಯಲ್ಲಿ ತುಂಬ ಸರಳವಾಗಿದೆ ಅನ್ನೋದು. ಒಮ್ಮೆ ರಷ್ಯಾದಿಂದ ಕೆಲವು ಗಣ್ಯರು ಬೆಂಗಳೂರಿಗೆ ಬಂದಿದ್ರು. ಹನುಮಂತಯ್ಯನವರು ಅವರನ್ನ ಬನ್ನಿ ಬೆಂಗಳೂರನ್ನ ಸುತ್ಕೊಂಡು ಬರೋಣ ಅಂತ ಕರೆದುಕೊಂಡು ಓಡಾಡಿಸ್ತಾ ಇದ್ರು. ಎಲ್ಲವನ್ನೂ ನೋಡಿದ ರಷ್ಯಾ ಪ್ರತಿನಿಧಿಗಳು ಹನುಮಂತಯ್ಯನವರಿಗೆ ಒಂದು ಪ್ರಶ್ನೆ ಕೇಳಿದ್ರು. ಮಿಸ್ಟರ್ ಹನುಮಂತಯ್ಯ, ಎಲ್ಲ ಓಕೆ, ಆದರೆ ನಿಮ್ಮಲ್ಲಿ ಸ್ವತಂತ್ರವಾದ ವಾಸ್ತುಶಿಲ್ಪಗಳಿಲ್ಲವೇ?
ಇಲ್ಲಿರೋದು ಎಲ್ಲವೂ ಯುರೋಪಿಯನ್ನರ ಶೈಲಿಯ ಕಟ್ಟಡಗಳೇ ಅಂತ ವ್ಯಂಗ್ಯ ಮಾಡಿದ್ರು. ಇದನ್ನು ಕೇಳಿದ್ದೇ ಹನುಮಂತಯ್ಯನವರಿಗೆ ಉರಿದು ಹೋಯಿತು. ಇದಕ್ಕೆ ಸರಿಯಾದ ಉತ್ತರ ಕೊಡಲೇಬೇಕಲ್ಲ ಅಂತ ಯೋಚನೆ ಮಾಡಿದ್ರು. ಬಳಿಕ ಒಂದು ಗಟ್ಟಿಯಾದ ತೀರ್ಮಾನ ತೆಗೆದುಕೊಂಡ್ರು. ದಕ್ಷಿಣ ಭಾರತದ ಮೂಲ ವಾಸ್ತುಶಿಲ್ಪವನ್ನ ಧರಿಸಿದ ಭವ್ಯವಾದ ಕಟ್ಟಡ ಕಟ್ಟುವ ಪಣ ತೊಟ್ರು. ಇದೆಲ್ಲವೂ ಆಗುತ್ತೆ. ಇನ್ನು 1952ರ ಏಪ್ರಿಲ್ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆಯೇ ಆಗುತ್ತೆ. ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯೂ ಆಗ್ತಾರೆ. ಮುಖ್ಯಮಂತ್ರಿಗಳಾದ ನಂತರ ಇವರು ಮಾಡೋ ಮೊದಲ ಕೆಲಸ ಅಂದ್ರೆ ಹಿಂದಿನ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿಯವರು ಶಾಸಕಾಂಗ ಸೌಧಕ್ಕೆ ಹಾಕಿದ್ದ ಪ್ಲಾನ್ಗೆ ತಿಲಾಂಜಲಿ ಹಾಕಿದ್ದು. ಇಲ್ಲಿನ ಶಾಸಕಾಂಗ ಸೌಧ ಎಲ್ಲಿಯೂ ಇರಬಾರ್ದು ಅಂತ ನಿರ್ಧಾರಕ್ಕೆ ಬಂದರು. ಭಾರತೀಯ ಪುರಾತನ ವಾಸ್ತುಶಿಲ್ಪ ಪರಂಪರೆಯನ್ನ ಬಿಂಬಿಸುವ ಸುಂದರ ಸೌಧವಾಗಬೇಕು ಅಂತ ಅಂದುಕೊಂಡ್ರು. ಹೀಗೆ ತಮ್ಮ ಪರಿಕಲ್ಪನೆಗೆ ಪೂರಕವಾಗಿ ಶಾಸಕಾಂಗ ಸೌಧ ರೂಪುಗೊಳ್ಳಬೇಕು ಅಂತ ತೀರ್ಮಾನಿಸಿದ್ರು. ನಂತರ ಏನಾಗುತ್ತೆ ಅಂದ್ರೆ 1952ರ ಜುಲೈ 25ರಂದು ಶಾಸಕಾಂಗ ಕಟ್ಟಡ ನಿರ್ಮಾಣ ಸಮಿತಿ ಒಂದು ಚರ್ಚೆ ಮಾಡುತ್ತೆ. ಚರ್ಚೆ ಮಾಡಿ ಕೊನೆಗೆ ಕೆಂಗಲ್ ಪರಿಕಲ್ಪನೆಯ ಶಾಸಕಾಂಗ ಸೌಧದ ನೀಲಿ ನಕ್ಷೆಗೆ ಅನುಮೋದನೆ ನೀಡುತ್ತೆ. ಅಲ್ಲದೆ 50 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ನಿಗದಿಪಡಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಕೊಡಲಾಗುತ್ತೆ. ಸರಿ, ಎಲ್ಲ ಅಂದ್ಕೊಂಡಂತೆ ಆಗ್ತಾ ಇದೆ. ಆದ್ರೆ ಇದಕ್ಕೊಂದು ಹೆಸರು ಬೇಕಲ್ಲ ಅಂತ ಸಭೆಯಲ್ಲಿ ಮಾತು ಕೇಳಿಬರುತ್ತೆ. ಆಗ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಹನುಮಂತರಾಯರು ವಿಧಾನಸೌಧ ಅನ್ನೋ ಸುಂದರ ಹೆಸರನ್ನ ಸೂಚಿಸ್ತಾರೆ. ಇದು ಎಲ್ರಿಗೂ ಇಷ್ಟವಾಗುತ್ತೆ. ಇದೇ ಹೆಸರು ಇಡೋಣ ಅಂತ ಸಭೆ ಅನುಮೋದಿಸುತ್ತೆ. ಸರಿ, ಕಟ್ಟಡ ಕಾರ್ಯ ಆರಂಭವಾಗುತ್ತೆ. ಮೈಸೂರು ನಿಯೋ ದ್ರಾಮಿಡಿಯನ್ ಶೈಲಿಯಲ್ಲಿ ಕಟ್ಟಡ ಮೇಲೇಳೋಕೆ ಶುರುವಾಗುತ್ತೆ. ಆದರೆ ದಿನ ಕಳೆದಂತೆ ವೆಚ್ಚವು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಮಗಾರಿ ಖರ್ಚು ವೆಚ್ಚ ನಿಗದಿಪಡಿಸಿದ್ದ 50 ಲಕ್ಷ ದಾಟಿ ಬಿಡುತ್ತೆ. ಅವತ್ತು ಲೋಕೋಪಯೋಗಿ ಸಚಿವರಾಗಿದ್ದವರು ಕಡಿದಾಳ್ ಮಂಜಪ್ಪನವರು. ಯಾವಾಗ ಕಟ್ಟಡ ನಿರ್ಮಾಣದ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೋ ಆಗ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಮುಂದಾಗ್ತಾರೆ. ಆದರೆ ಹನುಮಂತರಾಯರು ಇದಕ್ಕೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಲೋಕೋಪಯೋಗಿ ಖಾತೆಯನ್ನ ತಾವೇ ಸುಪರ್ದಿಗೆ ತೆಗೆದುಕೊಳ್ತಾರೆ. ಖರ್ಚು ವೆಚ್ಚದ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಇದು ಆಗಲ್ಲ ಅಂದ್ಕೊಂಡು ವಿಧಾನಸೌಧ ನಿರ್ಮಾಣದ ವಿಚಾರದಲ್ಲಿ ಮುಂದುವರಿತಾರೆ. ದಿನದಿಂದ ದಿನಕ್ಕೆ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆ ತಕ್ಕಂತೆ ಹನುಮಂತರಾಯರು ಕೂಡ ಈ ವಿಚಾರದಲ್ಲಿ ಅತ್ಯಂತ ಜಾಗೃತೆ ವಹಿಸ್ತಾರೆ. ಎಲ್ಲಿಯೂ ಯಾವುದಕ್ಕೂ ಲೋಪ ಬಾರದಂತೆ, ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲೂ ಕೂಡ ಭ್ರಷ್ಟಾಚಾರ ಸುಳಿಯದಂತೆ ನೋಡ್ಕೊಳ್ತಾರೆ. ವಿಧಾನಸೌಧದ ನಿರ್ಮಾಣ ಇಷ್ಟು ದುಡ್ಡಿಗೆ ಮುಗಿಯುತ್ತೆ, ಅಷ್ಟು ದುಡ್ಡಿಗೆ ಮುಗಿಯುತ್ತೆ ಅಂತ ಲೆಕ್ಕ ಹಾಕಿದ್ದೇ ಬಂತು. ಆದರೆ ಅದರ ವೆಚ್ಚ ಮಾತ್ರ ಏರುತ್ತಲೇ ಹೋಯಿತು. 50 ಲಕ್ಷಕ್ಕೆ ಮುಗಿಯಬಹುದು ಅಂದ್ಕೊಂಡ್ರೆ ಇಲ್ಲವೇ ಇಲ್ಲ, ಅದು ಹೆಚ್ಚಾಗ್ತಾನೆ ಹೋಯಿತು. ಮೊದಲು 50 ಲಕ್ಷ, ಆಮೇಲೆ 1,30,00,000, ನಂತರ 1,60,00,000, ಹೀಗೆ ಹೆಚ್ಚಾಗ್ತಾನೆ ಹೋಯಿತು. ಕೊನೆಗೆ ಅದು 1,80,00,000 ರೂಪಾಯಿಗಳ ಖರ್ಚಾಗಿ ಸುಂದರವಾದ ವಿಧಾನಸೌಧ ಎದ್ದು ನಿಲ್ತು. ವಿಧಾನಸೌಧವೇನೋ ನಿರ್ಮಾಣ ಆಯಿತು. ಆದರೆ ಇದರ ಬೆನ್ನಲ್ಲೇ ಟೀಕೆಗಳು ಕೇಳಿ ಬಂದವು. ಇಷ್ಟೊಂದು ವೆಚ್ಚದ ವಿಧಾನಸೌಧ ಕಟ್ಟಬೇಕಿತ್ತ? ಕಡಿಮೆ ವೆಚ್ಚದಲ್ಲಿ ಸುಮಾರಾಗಿರೋ ಕಟ್ಟಡ ಕಟ್ಟಬಹುದಿತ್ತಲ್ವಾ ಅನ್ನೋ ಮಾತುಗಳು ಕೇಳಿ ಬಂದವು. ಅಲ್ಲದೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ವಿವೇಚನೆಯಂತೆ ನಡೆದುಕೊಂಡಿದ್ದಾರೆ. ಇಲ್ಲಿ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋ ಆರೋಪಗಳು ಕೇಳಿಬಂದವು. ಅದಕ್ಕಿಂತಲೂ ಹೆಚ್ಚಾಗಿ ಕಾಮಗಾರಿಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆಪಾದನೆ ಸದನದಲ್ಲಿ ಕೇಳಿಬಂತು. ನಿಜಕ್ಕೂ ಇದು ಕೆಂಗಲ್ ಹನುಮಂತರಾಯರನ್ನ ನೋಯಿಸಿಬಿಡ್ತು. ಶಾಸಕ ನಾಗಿರೆಡ್ಡಿಯವರ ನೇತೃತ್ವದ ಅಂದಾಜು ಸಮಿತಿ ವಿಧಾನಸೌಧ ನಿರ್ಮಾಣ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅಂತ ವರದಿ ನೀಡಿತು. ಇದರಿಂದ ಹನುಮಂತರಾಯರು ಏನ್ ಮಾಡಿದ್ರು ಅಂದ್ರೆ, ನಾಗ್ಪುರ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಪಿ ದೇವ್ರ ನೇತೃತ್ವದಲ್ಲಿ ವಿಧಾನಸೌಧ ಕಾಮಗಾರಿ ತನಿಖೆ ನಡೆಸೋಕೆ ಮುಂದಾದ್ರು. ಅದರಂತೆ ಹನುಮಂತರಾಯರೇ ತನಿಖಾ ಸಮಿತಿಯೊಂದನ್ನು ನೇಮಿಸಿ ಖಡಕ್ ತನಿಖೆಗೆ ಆದೇಶ ಕೊಟ್ಟರು. ದುರಾದೃಷ್ಟ ಅಂದ್ರೆ ವಿಧಾನಸೌಧದ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ನ್ಯಾಯಾಧೀಶ ಪಿ ದೇವ್ ಅವರ ಸಮಿತಿಯು ದೃಢಪಡಿಸಿಬಿಡ್ತು. ಇದಾಗಿದ್ದೇ ತಡ. ಇದನ್ನೇ ಕಾಯ್ತಿದ್ದ ಹನುಮಂತರಾಯರವರ ವಿರೋಧಿಗಳು ಸೀದಾ ಹೋಗಿ ಪ್ರಧಾನಿ ನೆಹರೂಗೆ ಎಲ್ಲವನ್ನ ಹೇಳಿ ಅವರ ಮುಂದೆ ಕೈಕಟ್ಟಿ ನಿಲ್ತಾರೆ. ಇದೆಲ್ಲದರ ಪರಿಣಾಮ ಕೆಂಗಲ್ ಹನುಮಂತರಾಯರು 1956ರ ಆಗಸ್ಟ್ 18ರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ನೋಡಿ, ಇದೇ ಅಲ್ವಾ ವಿಪರ್ಯಾಸ ಅಂದರೆ.
ರಾಜ್ಯ ಶಾಸಕಾಂಗ ಸಭೆಗೆ ಒಂದು ಸುಂದರ ಕಟ್ಟಡ ಕಟ್ಟಬೇಕು ಅಂತ ಹಗಲು ರಾತ್ರಿ ಇದರ ನಿರ್ಮಾಣ ಕಾರ್ಯಕ್ಕೆ ಶ್ರಮಿಸಿದರು. ಆದರೆ ಕೊನೆಗೆ ಭ್ರಷ್ಟಾಚಾರದ ಆರೋಪವನ್ನು ಹೊತ್ಕೊಂಡ್ರು. ಇನ್ನೊಂದು ಕಡೆ 1957ರ ಮಾರ್ಚ್ 26ರಂದು ಅವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಇದೇ ವಿಧಾನಸೌಧದ ನಿರ್ಮಾಣ ಕಾಮಗಾರಿ ಕುರಿತು ಗಂಭೀರ ಚರ್ಚೆ ನಡೆದಿತ್ತು. ಚರ್ಚೆಯಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಒಂದು ಮಾತು ಹೇಳಿದರು. ಮಾತನ್ನ ಕೇಳಿಸಿಕೊಂಡ ಹನುಮಂತರಾಯರು ಅತ್ಯಂತ ಬೇಸರಗೊಂಡ್ರು. ಅಷ್ಟಕ್ಕೂ ನಿಜಲಿಂಗಪ್ಪನವರು ಹೇಳಿದ್ದೇನೋ ಗೊತ್ತಾ? ಇದು ವಿಧಾನಸೌಧವಲ್ಲ, ಬದಲಿಗೆ ವಿಷಾದ ಸೌಧ ಅಂತ. ಪ್ರಾರಂಭವಾದ ದಿನದಿಂದ ಒಂದಲ್ಲ ಒಂದು ವಿವಾದ ಇದರಿಂದ ಸೃಷ್ಟಿಯಾಗಿದೆ. ಕಟ್ಟಡಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಚಾರ ವಿಷಾದಕರವಾಗಿದೆ ಅಂದ್ರು. ಇದನ್ನ ಕೇಳಿಸಿಕೊಂಡ ಹನುಮಂತರಾಯರವರ ಪರಿಸ್ಥಿತಿ ಹೇಗಾಗಿರಬೇಡ ಹೇಳಿ. ನಿಜಲಿಂಗಪ್ಪನವರ ಈ ಮಾತು ಕೇಳಿ ಹನುಮಂತರಾಯರು ಕಣ್ಣೀರು ಹಾಕಿದ್ರು. ಭಾರವಾದ ಮನಸ್ಸಿನಿಂದಲೇ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟರು. ಅದೇನು ಗೊತ್ತಾ? ನೋಡಿ, ಒಂದ್ ಕಡೆ ವಾಸ್ತುಶಿಲ್ಪ ವೈಭವದ ಸುಂದರ ಸೌಧ ನಿರ್ಮಾಣದ ಗುರಿ, ಮತ್ತೊಂದು ಕಡೆ ಏಕೀಕರಣದ ನಂತರ ಶಾಸಕಾಂಗದ ಮೇಲೆ ಸೃಷ್ಟಿಯಾಗುವ ಒತ್ತಡಕ್ಕೆ ಅನುಗುಣವಾಗಿ ಸೌಧ ನಿರ್ಮಾಣದಲ್ಲಿ ಮಾಡಿಕೊಂಡ ಮಾರ್ಪಾಡು. ಇವುಗಳಿಂದ ಖರ್ಚು ವೆಚ್ಚದಲ್ಲಿ ಏರಿಕೆಯಾಯಿತು. ಇಲ್ಲೊಂದು ಮಾತನ್ನ ನಾನು ಹೇಳ್ತೀನಿ, ನಾನು ಆರಾಧಿಸುವ ದೇವರ ಮೇಲೆ ಆಣೆ, ವಿಧಾನಸೌಧ ನಿರ್ಮಾಣ ಕಾಮಗಾರಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಅಂದ್ರು. ಅಲ್ಲದೆ ಒಂದು ಭವಿಷ್ಯವನ್ನು ನುಡಿದಿದ್ರು. ಸನ್ಮಾನ್ಯ ನಿಜಲಿಂಗಪ್ಪನವರು ವಿಧಾನಸೌಧವನ್ನ ವಿಷಾದ ಸೌಧ ಅಂತ ಕರೆದಿದ್ದಾರೆ. ಇರಲಿ, ಆದರೆ ಮುಂದೊಂದು ದಿನ ಇದು ಜಗತ್ತಿನ ಜನ ಮೆಚ್ಚುವ ಭವ್ಯ ಸೌಧವಾಗಿ ಕಂಗೊಳಿಸುತ್ತೆ ಅಂದಿದ್ರು. ಆ ಮಾತು ಈಗ ನಿಜವಾಗಿದೆ. ಅವತ್ತು ವಿಧಾನಸೌಧವನ್ನ ವಿಷಾದ ಸೌಧ ಅಂದ್ರು. ಇದರ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದ್ರು. ವಿಧಾನಸೌಧ ನಿರ್ಮಾಣಕ್ಕಾಗಿ ಹಗಲು ರಾತ್ರಿ ಶ್ರಮಿಸಿದ ಅವರನ್ನೇ ಅನುಮಾನದಿಂದ ನೋಡಿದ್ರು. ಆದರೆ ಇವತ್ತು ಅದು ಏನಾಗಿದೆ? ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹನುಮಂತರಾಯರು ದೊಡ್ಡದಾಗಿ ಬರೆಸಿದ್ರು. ಆದ್ರೀಗ ಆಗಿರೋದೇನು? ಇದೇ ವಿಧಾನಸೌಧ ಈಗ ಭ್ರಷ್ಟಾಚಾರದ ಜನ್ಮಸ್ಥಳ ಆಗಿದೆ. ದುಡ್ಡು ಕೊಟ್ಟರಷ್ಟೇ ಇಲ್ಲಿ ಕೆಲಸಗಳು ಆಗುತ್ತವೆ ಅನ್ನೋದು ಮಾಮೂಲಾಗಿ ಹೋಗಿದೆ. ಇದೆಲ್ಲ ನೋಡಿ ಹನುಮಂತರಾಯರ ಆತ್ಮ ಅದೆಷ್ಟು ಕೊರಗ್ತಾ ಇದೆಯೋ ಏನೋ. ಇವಿಷ್ಟು ವಿಧಾನಸೌಧದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.